I have started journaling so many times before, but stopped just as many. Welcome to day 2 of Daily Vibes with Loves, where I share my healing, self love, and emotional alignment journey, one heartfelt moment at a time. ನಿಮಗೆ ಗೊತ್ತಾ ನಂಗೆ ಡೈರೀಸ್ ಅಂದರೆ ತುಂಬಾ ಇಷ್ಟ. ನಾನು ನನ್ನ ತಂಗಿ ಚಿಕ್ಕವರಿದ್ದಾಗ ಮನೆಯೆಲ್ಲ ಹುಡುಕ್ತಾ ಇದ್ವಿ ನಮ್ಮ ಡ್ಯಾಡಿದು ಯಾವುದಾದ್ರೂ ಹಳೆ ಡೈರಿ ಇದೆಯಾ, ನಾನು ತಗೋಬೇಕು ಅಂತ ಇಬ್ಬರು ಕಿತ್ತಾಡ್ತಿದ್ವಿ. ಆ ಎಕ್ಸೈಟ್ಮೆಂಟ್ ಈಗಲೂ ನೆನಪಿದೆ ನನಗೆ. ಈಗಲೂ ನನ್ನ ಹತ್ರ ಒಂದಷ್ಟು ಸಿಂಪಲ್ ಡೈರಿ ಕಲೆಕ್ಷನ್ ಇದೆ. ಬಟ್ ಎಷ್ಟೇ ಡೈರೀಸ್ ಇದ್ರೂ ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದರೆ ಹೊಸ ಡೈರಿ ತೊಗೊಬೇಕು ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಹೊಸ ಡೈರಿ ಒಂಥರ ಹೊಸ ಎನರ್ಜಿ ಕ್ಯಾರಿ ಮಾಡುತ್ತೆ, ಒಂಥರ ಫ್ರೆಶ್ ಸ್ಟಾರ್ಟ್ ಅನ್ನೋ ಫೀಲ್ ಆಗುತ್ತೆ. ಮೊದಲೆಲ್ಲ ಜರ್ನಲಿಂಗ್ ಅಂತ ಅಂದರೆ ಅವತ್ತಿನ ದಿನ ಏನು ನಡೆದಿದೆ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಅನ್ನೋದನ್ನು ಬರಿತಾ ಇದ್ದೆ. ಒಂದೊಂದು ದಿನ ಏನಾದರೂ ಎಕ್ಸೈಟೆಡ್ ಆಗಿರ್ತಿತ್ತು ಬರಿತಿದ್ದೆ, ಕೆಲವೊಂದಷ್ಟು ದಿನ ಬರಿತಾ ಇರಲಿಲ್ಲ. ಆದರೆ ದಿಸ್ ಟೈಮ್ ಇಟ್ ಈಸ್ ಡಿಫ್ರೆಂಟ್. ದಿಸ್ ಟೈಮ್ ಐ ಆಮ್ ಜರ್ನಲಿಂಗ್ ಫಾರ್ ಮೀ, ಫಾರ್ ಮೈ ಹೀಲಿಂಗ್, ಫಾರ್ ಮೈ ಪೀಸ್. ನನ್ನ ಲೈಫ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಈ ಸಲ ಬರಿತಾ ಇಲ್ಲ, ರೀಕ್ರಿಯೇಟ್ ಮಾಡೋದಕ್ಕೋಸ್ಕರ ಬರಿತಾ ಇದ್ದೀನಿ. ಟು ಹೀಲ್, to manifest, to come back to myself. This time, I'm not aiming for perfection. I'm just showing up with love. Thank you.